ಕಟ್ಟಿರೋ ಕಡಲೆ ಬೀಜ ನೋಡಿ 8 ಅವರ್ ನೆನೆಸಿ ತುಂಬಾ ಔಷಧೀಯ ಗುಣಗಳಿದೆ ಮತ್ತೆ ತುಂಬಾ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಅದರಲ್ಲೂ ಕಟ್ಟಿರೋ ಕಡಲೆ ಬೀಜ 1 ಹಿಡಿಯಷ್ಟಿದೆ. ಮತ್ತೆ ಇದು ಖಾರ ಚಟ್ನಿ ನೋಡಿ, ಸ್ವೀಟ್ ಚಟ್ನಿ ವಿಡಿಯೋ ಕೂಡ ನಮ್ಮ ಚಾನಲ್ ಅಲ್ಲಿ ಸಿಗುತ್ತೆ ನೋಡಿ. ನೋಡಿ ಆರೋಗ್ಯಕರ ಮೊಳಕೆ ಕಡಲೆ ಬೀಜದ ಮಸಾಲ ರೆಡಿ ಆಗಿದೆ. ನಮಸ್ತೆ, ಹರೇ ಕೃಷ್ಣ ಸ್ನೇಹಿತರೆ. ಪೃಥ್ವಿ ಸವಿರುಚಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬನ್ನಿ ಇವತ್ತು ಮೊಳಕೆ ಕಡಲೆ ಬೀಜದ ಮಸಾಲ ಮಾಡೋಣ. ಮೊಳಕೆ ಕಡಲೆ ಬೀಜದ ಮಸಾಲ ಮಾಡೋದಕ್ಕೆ ಏನೇನ್ ಬೇಕು ಮತ್ತೆ ಯಾವ ತರ ಮಾಡೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ ಮೊಳಕೆ ಕಡಲೆ ಬೀಜ ಮಸಾಲ ಯಾವ ತರ ಮಾಡೋದು ನೋಡೋಣ. ನೋಡಿ ಸ್ನೇಹಿತರೆ, ಮೊಳಕೆ ಕಟ್ಟಿರೋ ಕಡಲೆ ಬೀಜದಲ್ಲಿ ತುಂಬಾ ಔಷಧೀಯ ಗುಣಗಳಿದೆ ಮತ್ತೆ ತುಂಬಾ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಅದರಲ್ಲೂ ಮಕ್ಕಳಿಗೆ ತುಂಬಾ ಒಳ್ಳೇದು. ಪ್ರತಿ ದಿವಸ 1 ಮುಷ್ಟಿಯಷ್ಟು ಪ್ರತಿಯೊಬ್ಬರು ತಿನ್ಬೇಕು. ನೋಡಿ ಸ್ನೇಹಿತರೆ, ಇದರಲ್ಲಿ ಫೈಬರ್ ಅಂಶವಿದೆ. ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿರಿಸುತ್ತದೆ. ಜೊತೆಗೆ ಮಲಬದ್ಧತೆ, ಅಜೀರ್ಣ, ಗ್ಯಾಸ್ಟ್ರಿಕ್ ಇದನ್ನೆಲ್ಲ ಕಡಿಮೆ ಮಾಡುತ್ತೆ. ಹಾಗೆ ಇದರಲ್ಲಿ ಒಮೆಗಾ 6 ಅಂಶವಿದ್ದು ಹೃದಯಕ್ಕೆ ಒಳ್ಳೆಯದು. ಹಾಗೆ ತೂಕ ಕಡಿಮೆ ಮಾಡಲು ಸಹಕಾರಿಯಾಗುತ್ತೆ. ಹಾಗೆ ಇದರಲ್ಲಿ ಮೆಗ್ನೀಷಿಯಂ ಇದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇದು ಮೂಳೆಗಳನ್ನು ಬಲವಾಗಿಸುತ್ತದೆ. ಹಾಗೆ ಇದರಲ್ಲಿ ಫೈಬರ್ ಅಂಶ ಇದೆ. ಇದು ಕರುಳಿನ ಚಲನೆಯನ್ನು ಸುಗಮಗೊಳಿಸುತ್ತದೆ ಮತ್ತು ಹೊಟ್ಟೆಯನ್ನು ಸರಿಯಾಗಿ ಸ್ವಚ್ಛಗೊಳಿಸುತ್ತದೆ. ಜೊತೆಗೆ ಇದರಲ್ಲಿ ಫೋಲೇಟ್ ಹಾಗೆ ವಿಟಮಿನ್ ಬಿ ಹೇರಳವಾಗಿದೆ. ಬನ್ನಿ ಸ್ನೇಹಿತರೆ, ಮೊಳಕೆ ಕಡಲೆ ಬೀಜ ಮಸಾಲ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಮೊಳಕೆ ಕಟ್ಟಿರೋ ಕಡಲೆ ಬೀಜ 1 ಹಿಡಿಯಷ್ಟಿದೆ. ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಹಚ್ಚಿ ತುರಿದಿಟ್ಟಿರೋದು, ಮಸಾಲೆ ಕಡಲೆ ಬೀಜ, ಟೊಮೆಟೊ, ಚಾಟ್ ಮಸಾಲ, ಪೆಪ್ಪರ್ ಪೌಡರ್, ನಿಂಬೆ ರಸ, ಮತ್ತೆ ಇದು ಖಾರ ಚಟ್ನಿ. ನೋಡಿ ಸ್ನೇಹಿತರೆ, ಈ ಖಾರ ಚಟ್ನಿ ಯಾವ ತರ ಮಾಡೋದು ಅನ್ನೋದು ನಮ್ಮ ಚಾನಲ್ ನಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ವಿಡಿಯೋ ಇದೆ. ಅದನ್ನ ಒಂದ್ಸತಿ ನೋಡಿ ನೀವು ಕೂಡ ಮನೇಲಿ ಮಾಡ್ಕೊಬಹುದು. ಹಾಗೆ ಸ್ವೀಟ್ ಚಟ್ನಿ ವಿಡಿಯೋ ಕೂಡ ನಮ್ಮ ಚಾನಲ್ ಅಲ್ಲಿ ಸಿಗುತ್ತೆ ನೋಡಿ. ನಿಮ್ಗೆ ಐಟಮ್ ಬೇಕಾದ್ರೂ ಮಾಡಬಹುದು. ಈ 2 ಸ್ವೀಟ್ ಚಟ್ನಿ, ಖಾರ ಚಟ್ನಿ ಇದ್ರೆ ಒಂದ್ಸತಿ ಮಾಡಿ ನೋಡಿ ಸ್ನೇಹಿತರೆ. ಈಗ ಇದನ್ನ ಮಿಕ್ಸ್ ಮಾಡೋಣ. ನೋಡಿ, ಆರೋಗ್ಯಕರ ಮೊಳಕೆ ಕಡಲೆ ಬೀಜದ ಮಸಾಲ ರೆಡಿ ಆಗಿದೆ. ನೋಡಿ ಸ್ನೇಹಿತರೆ, ರೆಡಿ ಆಗಿದೆ. ಈಗ ಇದ್ರ ಮೇಲೆ ಸ್ವಲ್ಪ ಲೈಲಾನ್ ಸೇವ್, ಮೊಳಕೆ ಕಡಲೆ ಬೀಜದ ಮಸಾಲ ರೆಡಿ ಆಗಿದೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು.
ಒಮ್ಮೆ ನೀವು ಸತಿ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಆಮೇಲೆ ಪ್ರತಿದಿನನೂ ತಿನ್ಲೇಬೇಕು, ಮಕ್ಳಿಗೂ ಕೊಡಿ, ನೀವು ತಿನ್ನಿ, ಆರೋಗ್ಯಕ್ಕೆ ಒಳ್ಳೇದು, ಮೂಳೆ ಗಟ್ಟಿಯಾಗುತ್ತೆ. ಮತ್ತೆ ನೋಡಿ ಸ್ನೇಹಿತರೆ, ಆಹಾರವೇ ಮೊದಲ ಔಷಧಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ನೋಡಿ ಸ್ನೇಹಿತರೆ, ಬೆವರ ಹನಿ ಭರವಸೆ ಕೊಡುತ್ತದೆ, ಕಣ್ಣೀರ ಹನಿ ಬದುಕೋದು ಹೇಗೆ ಅಂತ ಕಲಿಸುತ್ತದೆ. ಹಾಗೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.